ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಜಿದ್ದಿನ ಫೈಟ್ ನಡೀತಾ ಇತ್ತು. ಎಲ್ಲೊಂದು ಕಡೆ ರಕ್ಷಾ ರಾಮಯ್ಯ ವರ್ಸಸ್ ಡಾಕ್ಟರ್ ಕೆ ಸುಧಾಕರ್ ಅವರ ನಡುವೆ ಫೈಟ್ ಇತ್ತು ಅನ್ನೋದಕ್ಕಿಂತ ಡಾಕ್ಟರ್ ಕೆ ಸುಧಾಕರ್ ವರ್ಸಸ್ ಪ್ರದೀಪ್ ಈಶ್ವರ್ ಅವರ ನಡುವೆ ಫೈಟ್ ಇತ್ತು ಅಂತಾನೆ ಹೇಳಬಹುದು. ಏನು ಪ್ಲಸ್ ಆಯಿತು ಹಾಗಾದ್ರೆ ಸುಧಾಕರ್ ಅವರಿಗೆ, ರಕ್ಷಾ ರಾಮಯ್ಯ ಅವರಿಗೆ ಏನು ಮೈನಸ್ ಆಯಿತು, ಅವರ ಸೋಲಿಗೆ ಪ್ರಮುಖವಾದಂಥ ಕಾರಣ ಏನು ಗಮನಿಸ್ತಾ ಹೋಗೋಣ. ಸುಧಾಕರ್ಗೆ ಕುಮಾರಸ್ವಾಮಿ ದೇವೇಗೌಡರು ಸಾಥ್ ಕೊಟ್ಟರು. ಇಲ್ಲಿ ಸುಧಾಕರ್ ಅವರಿಗೆ ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರು ಸಾಥ್ ಕೊಡ್ತಾರೆ. ಹಾಗಾಗಿನೇ ಎಲ್ಲ ಒಕ್ಕಲಿಗ ಮತಗಳು ಜೊತೆಗೆ JDSನ ಕಾರ್ಯಕರ್ತರು, JDSನ ಮತಗಳು ಎಲ್ಲವೂ ಕೂಡ ಕುಮಾರಸ್ವಾಮಿ ಅವ್ರಿಗೆ ಹೋಗುತ್ತೆ, ಸುಧಾಕರ್ ಅವ್ರಿಗೆ ಹೋಗುತ್ತೆ. ಬಿಜೆಪಿ ಜೊತೆಗೆ JDS ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಎಕ್ಸಾಕ್ಟ್ಲಿ ಹೌದು, ಬಿಜೆಪಿ ಕಾರ್ಯಕರ್ತರ ಜೊತೆಗೆ JDSನ ಕಾರ್ಯಕರ್ತರು ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಇಡೀ ಕ್ಷೇತ್ರದಾದ್ಯಂತ ಪ್ರಚಾರಕ್ಕೆ ಇಳಿತಾರೆ. ಇದೆಲ್ಲವೂ ಕೂಡ ವರ್ಕೌಟ್ ಆಗುತ್ತೆ. ಜೊತೆಗೆ ಒಕ್ಕಲಿಗ ಮತಗಳು ಒಟ್ಟಾಗಿ ಸುಧಾಕರ್ ಪರವಾಗಿ ನಿಲ್ತವೆ. ಎಕ್ಸಾಕ್ಟ್ಲಿ ಹೌದು, ದೇವೇಗೌಡರು ಕುಮಾರಸ್ವಾಮಿ ಅವರು ಎಲ್ಲಿರ್ತಾರೋ ಅಲ್ಲಿ ಒಕ್ಕಲಿಗ ಮತಗಳು ಇದ್ದೇ ಇರ್ತವೆ. ಅದೆಲ್ಲವೂ ನೇರವಾಗಿ ಹೋಗಿದ್ದು ಸುಧಾಕರ್ ಅವರ ಬಳಿ. ಜೊತೆಗೆ ವಿಧಾನಸಭೆ ಸೋತ ಕಾರಣ ಲೋಕಸಭೆಯಲ್ಲಿ ಸುಧಾಕರ್ಗೆ ಅನುಕಂಪ ಇರುತ್ತೆ, ಅಂದ್ರೆ ಸುಧಾಕರ್ ಅವರ ಮೇಲೆ ಅನುಕಂಪ ಇರುತ್ತೆ. ನಾವು ಕೂಡ ಚಿಕ್ಕಬಳ್ಳಾಪುರ ಸಮೀಕ್ಷೆಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿನ ಜನ ಹೇಳ್ತಾ ಇದ್ರು, ಪಾಪ ಅವ್ರನ್ನ ಸೋಲಿಸ್ಬಿಟ್ಟಿದ್ದೀವಿ, ಆದರೆ ನೆಕ್ಸ್ಟ್ ಈ ಎಲೆಕ್ಷನ್ ಅಲ್ಲಿ ಮಾತ್ರ ಅವ್ರನ್ನ ಸೋಲಿಸೋದಿಲ್ಲ ಅಂತಾನೆ ಹೇಳ್ತಾ ಇದ್ರು. ಅದರಂತೆ ಅಲ್ಲಿನ ಮತದಾರ ಪ್ರಭುಗಳು ಅನುಕಂಪದ ಆಧಾರದ ಮೇಲೆ ಅವರನ್ನ ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಯಲಹಂಕ ಬಿಜೆಪಿ ಶಾಸಕ ವಿಶ್ವನಾಥ್ ಸೇರಿ ಬಿಜೆಪಿಗರ ಅಸಮಾಧಾನಕ್ಕೆ ಬ್ರೇಕ್ ಹಾಕಿದ್ದು. ಎಕ್ಸಾಕ್ಟ್ಲಿ ಹೌದು, ವಿಶ್ವನಾಥ್ ಅವರು ಯಾಕೋ ಎಲೆಕ್ಷನ್ಗೂ ಮುನ್ನ ಟಿಕೆಟ್ಗಾಗಿ ಭಾರಿ ಲಾಬಿ ನಡೆಸ್ತಾ ಇದ್ರು. ಆದರೆ ಸುಧಾಕರ್ಗೆ ನೀಡಲಾಯಿತು, ವಿಶ್ವನಾಥ್ ಅವರಿಗೆ ಕೊಡಲಿಲ್ಲ. ಇದರಿಂದ ವಿಶ್ವನಾಥ್ ಸಿಕ್ಕಾಪಟ್ಟೆ ಕೋಪಗೊಂಡಿದ್ರು, ಅಸಮಾಧಾನಗೊಂಡಿದ್ರು. ಅದಾದ ನಂತರ ಅವರನ್ನ ಕರೆತಂದು ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರೆ ಬಿಜೆಪಿಯ ನಾಯಕರು. ಅವರು ಕೂಡ ಇಲ್ಲಿ ಸುಧಾಕರ್ ಅವರ ಪರವಾಗಿಯೇ ಕೆಲಸ ಮಾಡ್ತಾರೆ. ಇನ್ನು ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿನ ಕೊರತೆ ಇತ್ತು, ವ್ಯವಸ್ಥಿತ ಪ್ರಚಾರದಲ್ಲಿ ಎಡುತ್ತಾರೆ ಕಾಂಗ್ರೆಸ್ನ ನಾಯಕರು. ಎಕ್ಸಾಕ್ಟ್ಲಿ ಹೌದು, ಕಾಂಗ್ರೆಸ್ನಲ್ಲಿ ಒಗ್ಗಟ್ಟು ಕಾಣಿಸ್ಲಿಲ್ಲ. ಎಲ್ಲೋ ಒಂದು ಕಡೆ ಅಲ್ಲಿನ ಸ್ಥಳೀಯ ಶಾಸಕರು ಇದ್ರು, ಆದರೆ ನೋಡೋಕೆ ಹೋದ್ರೆ ಅಲ್ಲಿ ಹೆಚ್ಚು ಸ್ಥಳೀಯ ಶಾಸಕರು ಇರೋದು ಕಾಂಗ್ರೆಸ್ನವರೇ. ಚಿಕ್ಕಬಳ್ಳಾಪುರ ಕ್ಷೇತ್ರ ಕೂಡ ಇರೋದು ಪ್ರದೀಪ್ ಈಶ್ವರ್, ಕಾಂಗ್ರೆಸ್ನ ಶಾಸಕ. ಅವರು ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾ ಇದ್ರು. ಒಂದೇ ಒಂದು ವೋಟ್ ಎಕ್ಸ್ಟ್ರಾ ತೆಗೆದುಕೊಂಡ್ರು ಕೂಡ ನಾನು ನನ್ನ ಸ್ಥಾನಕ್ಕೆ, ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಬಿಡ್ತೀನಿ, ಹಾಗೆ ಹೀಗೆ ಡೈಲಾಗ್ ಮೇಲೆ ಡೈಲಾಗು. ಇವಾಗ ರಾಜೀನಾಮೆ ಕೊಡ್ತಾರ ಗೊತ್ತಿಲ್ಲ ನಮಗೆ. ವ್ಯವಸ್ಥಿತ ಪ್ರಚಾರದಲ್ಲಿ ಕಾಂಗ್ರೆಸ್ನವರು ಎಡುತ್ತಾರೆ, ಅದು ಕೂಡ ಅವ್ರಿಗೆ ಮೈನಸ್ ಆಗುತ್ತೆ. ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯಗೆ ಚಾರ್ಮ್ ಇರಲಿಲ್ಲ, ಆಕ್ಟಿವ್ ಮತ್ತು ಅಗ್ರೆಸಿವ್ ಇರಲಿಲ್ಲ. ಅವ್ರಿಗೆ ಮಾತಾಡೋದಕ್ಕೆ ಬರಲ್ಲ, ರಾಜಕೀಯವಾಗಿ ಏನಾದರೂ ಕೇಳಿದರೆ ಅವರಿಗೆ ಉತ್ತರ ಕೊಡೋದಕ್ಕೆ ಬರಲ್ಲ, ಇತಿಹಾಸ ಗೊತ್ತಿಲ್ಲ, ಕ್ಷೇತ್ರದ ಇತಿಹಾಸ ಗೊತ್ತಿಲ್ಲ. ಆದರೆ ರಾಜಕೀಯ ಹಿನ್ನೆಲೆ ಇದೆ, ರಾಜಕೀಯ ಅನುಭವ ರಕ್ಷಾ ರಾಮಯ್ಯ ಅವರಿಗೆ ಕಡಿಮೆ ಇದೆ. ಜೊತೆಗೆ ಅವ್ರಿಗೆ ಆ ಕ್ಷೇತ್ರದಲ್ಲಿ ಚಾರ್ಮ್ ಇರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಜೊತೆಗೆ ಆಕ್ಟಿವ್ ಆಗಿರಲಿಲ್ಲ, ಅವರು ಅಗ್ರೆಸಿವ್ ಆಗಿಯೂ ಕೂಡ ಇರಲಿಲ್ಲ. ಆದರೆ ಸುಧಾಕರ್ ಅವರು ಇದಾರಲ್ಲ, ಸುಧಾಕರ್ ಸಿಕ್ಕಾಪಟ್ಟೆ ಅಗ್ರೆಸಿವ್ ಮತ್ತು ಆಕ್ಟಿವ್ ಮನುಷ್ಯ. ಒಂದು ಚಾರ್ಮ್ ಇದೆ ಅವರಿಗೆ, ಕ್ಷೇತ್ರದಾದ್ಯಂತ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಾರೆ, ಖ್ಯಾತಿಯನ್ನ ಗಳಿಸಿದ್ದಾರೆ. ಹಾಗಾಗಿನೇ ಎಲ್ಲ ಮತಗಳು ಸುಧಾಕರ್ಗೆ ಹೋಗ್ತವೆ. ಜೊತೆಗೆ ರಕ್ಷಾ ರಾಮಯ್ಯ ಹೊಸ ಅಭ್ಯರ್ಥಿ, ಅವರಿಗೆ ಏನೂ ವರ್ಕೌಟ್ ಆಗಲಿಲ್ಲ ಅಂತ ಹೇಳ್ಬೋದು. ಇನ್ನು ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಹುಚ್ಚುತನದ ಮಾತುಗಳು. ಎಕ್ಸಾಕ್ಟ್ಲಿ ಹೌದು, ಈ ಮಾತುಗಳೇನಿದಾವಲ್ಲ, ಈ ಮಾತುಗಳಿಂದಾನೆ, ಪ್ರದೀಪ್ ಈಶ್ವರ್ ಅವರ ಹುಚ್ಚುತನದ ಮಾತುಗಳಿಂದಾನೆ ಎಲ್ಲೋ ಒಂದು ಕಡೆ ಸುಧಾಕರ್ ಅವರಿಗೆ ಪ್ಲಸ್ ಆಯಿತು ಅಂತ ಹೇಳ್ಬೋದು. ಆದರೆ ರಕ್ಷಾ ರಾಮಯ್ಯ ಅವರಿಗೆ ಅವರ ಹುಚ್ಚು ಮಾತುಗಳೇ, ಪ್ರದೀಪ್ ಈಶ್ವರ್ ಅವರ ಹುಚ್ಚು ಮಾತುಗಳೇ ಎಫೆಕ್ಟ್ ಕೊಟ್ಟವು ಅಂತ ಹೇಳಲಾಗ್ತಾ ಇದೆ. ಆರಂಭದಿಂದಲೇ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿ ಗೊಂದಲ ಆಗಿತ್ತು. ಎಕ್ಸಾಕ್ಟ್ಲಿ ಹೌದು, ಸುಧಾಕರ್ ಅನ್ನೋ ಒಬ್ಬ ಬಲಿಷ್ಠ ಅಭ್ಯರ್ಥಿಯ ಮುಂದೆ ಯಾರನ್ನ ನಿಲ್ಲಿಸಬೇಕು, ಯಾರನ್ನ ನಿಲ್ಲಿಸಿದ್ರೆ ಸೂಕ್ತ, ಆದರೆ ಗೊಂದಲ ಕಡೆಯವರೆಗೂ ಇತ್ತು. ಫೈನಲಿ ಸಿದ್ದರಾಮಯ್ಯನವರು ರಕ್ಷಾ ರಾಮಯ್ಯನವರಿಗೆ ಟಿಕೆಟ್ ಕೊಡ್ತಾರೆ. ರಕ್ಷಾ ರಾಮಯ್ಯ ವರ್ಸಸ್ ಸುಧಾಕರ್ ಎನ್ನುವಂತಾಗುತ್ತೆ. ಸುಧಾಕರ್ ಎಲ್ಲಿ, ರಕ್ಷಾ ರಾಮಯ್ಯ ಎಲ್ಲಿ, ಇದು ಅಲ್ಲಿನ ಜನನೇ ಪ್ರಶ್ನೆ ಮಾಡ್ತಾ ಇದ್ರು. ರಕ್ಷಾ ರಾಮಯ್ಯಗೆ ಕಾಂಗ್ರೆಸ್ನ ಘಟಾನುಘಟಿಗಳ ಆಶೀರ್ವಾದ ಇತ್ತು, ಆದರೆ ಗೆಲ್ಲುವಷ್ಟರ ಮಟ್ಟಿಗೆ ಇರಲಿಲ್ಲ. ಕೆಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸಿಗರೇ ಬಿಜೆಪಿಗೆ ಬೆಂಬಲಿಸಿ ಒಳ ಏಟು ಕೊಟ್ಟಿದ್ದು.
ಕೆಲವೊಂದಿಷ್ಟು ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವಂಥ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಒಳೆ ಏಟು ಕೊಟ್ಬಿಟ್ಟಿದ್ದಾರೆ, ಕಾಂಗ್ರೆಸ್ನ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿಲ್ಲ. ಅದೇನು ದ್ವೇಷ ಇತ್ತೋ ಏನೋ ಗೊತ್ತಿಲ್ಲ, ಕಾಂಗ್ರೆಸ್ನ ಅಭ್ಯರ್ಥಿಯನ್ನ ಬಿಟ್ಟು ನೇರವಾಗಿ ಬಿಜೆಪಿಯ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾರೆ. ಇದು ಕೂಡ ರಕ್ಷಾ ರಾಮಯ್ಯ ಅವರ ಸೋಲಿಗೆ ಕಾರಣ ಆಗುತ್ತೆ. ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರ ಗೆಲುವಿಗೆ ಕಾರಣ ಆಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.